हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवताम् वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चयहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। माङ्गल्यप्रदते मनोहरगिरामुग्धस्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। ಸಮಸ್ತಗುರುಭ್ಯೋ ನಮಃ. ಹರಿಃ ಶ್ರೀಂ. ಶ್ರೀಮನ್ಮಧ್ವಚರಿತ್ರೆಯಲ್ಲಿ ನಾವೀಗ ಈ ಸುಮಧ್ವ ವಿಜಯ ಮಹಾಕಾವ್ಯ ಇದರಲ್ಲಿ ನಾವು ನೋಡುವಾಗ ಭೀಮಾವತಾರವನ್ನು ವಿಚಾರ ಮಾಡ್ತಾ ಇದ್ದದ್ದು. ಇದರಲ್ಲಿ ಭೀಮ ವನವಾಸ ಕಾಲದಲ್ಲಿ ಸೌಗಂಧಿಕ ಕುಸುಮ ತರಲಿಕ್ಕಾಗಿ ಪಯಣಿಸ್ತಾ ಇದ್ದಂತಹ ಸಂದರ್ಭ. ಹಾದಿಯಲ್ಲಿ ಕ್ರೋಧವಶರೆನ್ನುವಂಥ ರಕ್ಕಸರು, ಹೆಸರೇ ಕ್ರೋಧವಶ ಅಂತ, ಇವೆಲ್ಲ ಭಾಗವತದಲ್ಲಿ ಬರುವಂಥದ್ದಿದೆ. ಅಂತಹ ಕ್ರೋಧವಶರೆನ್ನುವಂತಹ ರಕ್ಕಸರು ಅವರು ಸರ್ಪರೂಪದಲ್ಲಿ ಪರ್ವತ ಪ್ರದೇಶದ ವನಗಳಲ್ಲಿ ಸಂಚರಿಸ್ತಾ ಇದ್ರು. ಹಾಗೆ ಸಂಚರಿಸುವಾಗ ಅವರು ಮತ್ತೆ ಊರಿನೊಳಗೆ ನುಗ್ಗಿ ಅನೇಕ ಜನರಿಗೆ ಪೀಡಿಸುವಂಥವರು. ಹಾಗಾಗಿ ಭೀಮ ಅಂತಹ ಆ ಕ್ರೋಧವಶರನ್ನೆಲ್ಲ ಸಂಹಾರ ಮಾಡಿದ. ಕ್ರೋಧವಶರು ಸರ್ಪರೂಪದಲ್ಲಿದ್ದದ್ದು. ಸರ್ಪಕ್ಕೆ ತಲೆಯಲ್ಲಿ ಮಣಿ ಇರ್ತದೆ, ಸರ್ಪದ ಹೆಡೆಯಲ್ಲಿ ಮಣಿ ಇರ್ತದೆ. ಯಾವಾಗಲೂ ಕ್ರೋಧದಿಂದ ಬುಸುಗುಡುವಂಥವು. ಆ ಸರ್ಪರೂಪದಲ್ಲಿದ್ದಂತಹ ರಕ್ಕಸರು ಅವರು ತಲೆಯ ಮೇಲೆ ಮಣಿಯನ್ನ, ನಾಗಮಣಿ ಇರ್ತದೆ, ನಾಗದ ಹೆಡೆ ಮೇಲೆ ಇರುವಂಥ ಮಣಿ, ಅಂಥವರೇ ಅವರು. ಅದರಲ್ಲಿ ದೊಡ್ಡ ಮಣಿಯನ್ನು ಹೊತ್ತಂತಹ ಒಬ್ಬ ರಕ್ಕಸ, ಅವನು ಕ್ರೋಧವಶರ ಆ ಸಮೂಹದಲ್ಲೇ ಇದ್ದವ. ಕಲಿಗೆ ಅತ್ಯಂತ ಪ್ರಿಯನಾದಂಥ ಪರಿಚಾರಕ. ಅಂತಹ ಅವನಿಗೆ ಮಣಿಮಾನ್ ಅಂತಲೇ ಕರೀತಿದ್ರು. ಮಣಿಮಾನ್ ಅನ್ನೋ ಪದಕ್ಕೆ ಒಳ್ಳೆ ಅರ್ಥ ಉಂಟು. ಮಣಿ ಅಂದ್ರೆ ರತ್ನ, ರತ್ನವನ್ನು ಮಾನ್, ಉಳ್ಳವ ಅಂತ ಅರ್ಥ. ಮಣಿ ಮಾನ್, ಮಣಿಯನ್ನು ತಲೆಯಲ್ಲಿ ಹೊತ್ತಮ ಅಂತ. ಮಣಿಮಾನ್ ಅಂತ ಒಬ್ಬ ದೇವತೆಯೂ ಉಂಟು. ಈ ಕ್ರೋಧವಶರಲ್ಲಿ ಒಬ್ಬನಾಗಿದ್ದಂತಹ ಮಣಿಮಾನ್ ಎನ್ನುವಂತಹ ರಕ್ಕಸ, ಅವನಂತೂ ಮತ್ತೂ ಭಾರಿ ಭಯಂಕರನಾಗಿ ಇದ್ದವ. ಅವನಿಗೆ ಭೀಮನನ್ನು ನೋಡಿ ಬಹಳ ಸಿಟ್ಟು ಬಂತು. ಹೇಗಾದ್ರೂ ಭೀಮನನ್ನ ನಾಶಪಡಿಸಬೇಕು, ಸಂಹರಿಸಬೇಕು ಅಂತ. ಆದರೆ ಭೀಮ ಹೆಜ್ಜೆ ಹಾಕಿ ಆ ಮಣಿಮಾನನನ್ನು ಸಂಹರಿಸಿಬಿಟ್ಟ. ಉಳಿದ ಎಲ್ಲ ಕ್ರೋಧವಶರನ್ನು ಸಂಹರಿಸಿಬಿಟ್ಟ. ಮುಂದೆ ಆ ಸೌಗಂಧಿಕ ಪುಷ್ಪವನ್ನು ತಂದು ದ್ರೌಪದಿಯ ಕೈಗೆ ಕೊಟ್ಟ. ಹೀಗೆ ಅಲ್ಲಿ ಒಂದು ಸೌಗಂಧಿಕ ಪುಷ್ಪ ಎನ್ನುವಂತಹ ಒಂದು ನೆವನದಲ್ಲಿ ರಕ್ಕಸರ ಸಂಹಾರಕ್ಕೆ ಆ ಕೃಷ್ಣ ಅನುವಾಗಿದ್ಲು. ಸರ್ವಜ್ಞೆ ಅವಳು, ಕೃಷ್ಣೆ ಸರ್ವಜ್ಞೆ. ಹೀಗಾಗಿ ಅವಳು ಭೀಮನನ್ನ ತನಗೊಂದು ಪುಷ್ಪ ತಂದು ಕೊಡು ಕೇಳುವುದು. ಲೋಕ ನಿಯಮದಲ್ಲಿ ಒಳ್ಳೇದಿದೆ ಇದು. ಯಾವ ಪತ್ನಿಯೂ ಕೂಡ ಪತಿಯನ್ನ ಇಂಥ ಪುಷ್ಪ ತಂದು ಕೊಡಿ, ಅಲಂಕರಿಸಿಕೊಳ್ತೇನೆ ಅಂತ ಹೇಳು ಸಹಜ. ನೋಡ್ಲಿಕ್ಕೆ ಹಾಗೆ ಕಾಣ್ತದೆ ನಮ್ಗೆ. ಆದ್ರೆ ಇಲ್ಲಿ ಲೌಕಿಕ ಛಾಯೆಯನ್ನ ಮೇಲೆ ಕಾಣಿಸುವುದು. ಆದರೆ ಮುಖ್ಯವಾಗಿ ಅಲ್ಲಿ ಲೋಕಭಯಂಕರರಾಗಿರುವಂತಹ ಕ್ರೋಧವಶರ ನಾಶ ಮತ್ತು ಮುಖ್ಯವಾಗಿ ಮಣಿಮಾನನ ಸಂಹಾರ ಇದು ಮಾಡುವುದರಿಂದ
ಅಲ್ಲಿಯ ಸಮೀಪದ ಎಲ್ಲ ಪ್ರಜೆಗಳಿಗೆ ಕೂಡ ಕ್ಷೇಮ ಆಗ್ತದೆ. ಅದನ್ನೇ ಭೀಮ ಮಾಡಿದ್ದು. ಭೀಮಾವತಾರದಲ್ಲಿ ಸಜ್ಜನರಿಗೆ ಬಹಳ ಕ್ಷೇಮವನ್ನು ಉಂಟು ಮಾಡಿದಂಥವ ಭೀಮ. ಇಂಥದೆಲ್ಲ ನಡೆದಿದೆ. ಹೀಗೆ ಇವೆಲ್ಲವೂ ಕೂಡ ಪೂರ್ವ ಕಥಾನುವಾದ. ಈಗ ನೋಡುವ. ಅಥೈಷ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯುಪ್ರಭವಃ ಸುತೇಜಾಃ ರುದ್ಧಾಖಿಲಾಂಸಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲ ಕೀಚಕೌಘಂ. ಅನಂತರದಲ್ಲಿ ವೇಷಾಂತರವನ್ನ ಪಾಂಡವರು ಮಾಡಿಕೊಂಡರು. ವನವಾಸದಲ್ಲಿದ್ದ ಕಾಲದಲ್ಲಿ ಇಂತಹ ಒಂದು ಬಲಕಾರ್ಯ ನಡೆದಿತ್ತು ಮತ್ತು ಉಂಟು. ಜಯದ್ರಥನನ್ನ ಭೀಮಾರ್ಜುನರು ಬಡಿದು ಹಾಕಿದ್ದಿತ್ತು. ಇವೆಲ್ಲವೂ ಕೂಡ ಅಂದ್ರೆ ಕೃಷ್ಣೆಯನ್ನ ಅಪಹಾರ ಮಾಡಿಕೊಂಡು ಹೋಗುವಂಥ ಸಂದರ್ಭ ಜಯದ್ರಥ. ಆಗ ಅವನು ನಿಜವಾಗಿ ಭಾವ ಆಗ್ಬೇಕು ಇವ್ರಿಗೆ. ದುಶ್ಯಲೆ ತಂಗಿಯ ಗಂಡ ಭಾವ ಜಯದ್ರಥ, ಇವರ ಮನೆಗೆ ಅಳಿಯ. ಆದ್ರೆ ದುರ್ಬುದ್ಧಿ ಹೇಗಿತ್ತು ಅಂದ್ರೆ ತನ್ನ ಹೆಂಡತಿಗೆ ಅತ್ತಿಗೆ ಮೇಲೆ ಅವನಿಗೆ ದುಷ್ಟ ದೃಷ್ಟಿ ಇತ್ತು. ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ರಥದಲ್ಲಿ ಸೆಳೀಲಿಕ್ಕೆ ಹೋಗಿದ್ದ. ಆಗ ಭೀಮಾರ್ಜುನರು ಅವನನ್ನ ಬಡಿದು ಓಡಿಸಿದ್ರು. ಹೀಗೆ ರಕ್ಕಸರ ಬುದ್ಧಿ ಹಾಗೇ ಇರ್ತದೆ. ಅಂಥವನ್ನೆಲ್ಲ ಬಹಳ ಖಂಡಿಸಿದ್ದಾನೆ ಭೀಮ. ಹೀಗೆ ಎಲ್ಲ ಬಲಕಾರ್ಯಗಳು, ಲೋಕಕಂಟಕವಾದದ್ದು, ಅಧರ್ಮ ಕಾರ್ಯಗಳನ್ನೆಲ್ಲ ಬಹಳ ಸಮರ್ಥವಾಗಿ ಭೀಮ ಖಂಡಿಸಿದ್ದು, ನಾಶಪಡಿಸಿದ್ದಿದೆ. ಅಧರ್ಮ ನಾಶ, ಧರ್ಮ ಸ್ಥಾಪನೆ, ಇದು ಪರಮಾತ್ಮನಿಗೆ ಇರುವಂತಹ ಪ್ರಮುಖವಾದಂತಹ ಉದ್ದೇಶ. ಪರಮಾತ್ಮ ತನ್ನ ಅವತಾರಗಳಲ್ಲಿ ಮಾಡುವಂಥದ್ದು. ಯಾವಾಗ ಪರಮಾತ್ಮ ಅವತರಿಸ್ತಾನೋ ಆಗ ಎಲ್ಲ ದೇವತೆಗಳು ಕೂಡ ಆ ಪರಮಾತ್ಮನ ಸೇವೆಗಾಗಿಯೇ ಬರ್ತಾರೆ ಭೂಮಿಗೆ. ಅದರಲ್ಲಿ ಮುಖ್ಯ ಪ್ರಾಣ ಮೊದಲಿಗ. ಹಾಗಾಗಿ ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರ ಯುಗದಲ್ಲಿ ಭೀಮ. ವನವಾಸ ಪೂರೈಸಿತ್ತು. ನಂತರದಲ್ಲಿ ಅಜ್ಞಾತವಾಸ, ಅದಕ್ಕೆ ವೇಷಾಂತರ ಭಸ್ಮಲೀನಃ ಅಂತ ಹೇಳ್ತಾರೆ. ಏನದು ಅಂತ ಕೇಳಿದ್ರೆ, ಈಗ ಮೇಲೆಲ್ಲ ಬೂದಿ ತುಂಬಿಕೊಂಡಿದೆ. ಬೂದಿ ತುಂಬಿರುವಾಗ ಬೆಂಕಿ ಇದೆಯಾ ಇಲ್ವೋ ಗೊತ್ತಾಗೋದಿಲ್ಲ. ಇಂದಿನ ದಿವಸದಲ್ಲಿ ಕೇವಲ ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡುವವರಿಗೆ ಮತ್ತೆ ವಿದ್ಯುತ್ ಒಲೆಗಳನ್ನು ಇಟ್ಟುಕೊಂಡು ಅಡುಗೆ ಮಾಡುವವರಿಗೆ ಹೆಚ್ಚು ತಿಳಿಯಲಾರದು. ಆದರೆ ಅಷ್ಟೇನು ಬ್ರಾಹ್ಮಣರಿಗೆ ತಿಳಿಯದೇ ಹೋಗಿರುವುದಲ್ಲ. ಏಕೆಂದರೆ ಸ್ವಲ್ಪ ನಿಯಮಗಳುಂಟು ಬ್ರಾಹ್ಮಣರಲ್ಲಿ. ಸ್ವಲ್ಪ ಇದ್ದಿಲು ಒಲೆ ಅಥವಾ ಕಟ್ಟಿಗೆ ಒಲೆ ಇದನ್ನೆಲ್ಲ ನೋಡುವವರಿಗೆ ಗೊತ್ತಿರ್ತದೆ. ಅಪರೂಪಕ್ಕೆ ನೋಡಿದ್ರು ಸಾಕು, ಅದು ಮಸಿ ಕೆಂಡ ಇರುವುದು ಉರಿ ಕೆಂಡ ಆಗ್ತದೆ. ಆ ಉರಿ ಕೆಂಡ ಆಗುವಾಗ ಸ್ವಲ್ಪ ವೇಳೆಗೆ ಆ ಉರಿಗೆಂಡದ ಮೇಲುಭಾಗ ಉರಿದು ಸ್ವಲ್ಪ ಭಸ್ಮವಾಗಿ ಬಿಡ್ತದೆ. ಆ ಭಸ್ಮ ಮುಸುಕಿರ್ತದೆ. ಅಡಿಭಾಗದಲ್ಲಿ ಅಗ್ನಿ ಉಂಟು, ಅಡಿಯಲ್ಲಿ ಅಗ್ನಿ, ಮೇಲೆ ಭಸ್ಮ. ನೋಡ್ಲಿಕ್ಕೆ ಬೂದಿ ಎನಿಸ್ತದೆ. ಕೈ ಇಟ್ಟರೆ ಅದರ ಗುಣ ಗೊತ್ತಾಗ್ತದೆ, ಸ್ಪರ್ಶ ಮಾಡಿದ್ರೆ ಗೊತ್ತಾಗ್ತದೆ ಅದು ಏನು ಅಂತ. ಹಾಗೆ ಈಗ ಭೀಮ ಎನ್ನುವಂತ ಮಹನೀಯ ಅಗ್ನಿಯ ಹಾಗೆ ಹೊಳೆಯುವವ. ಅಗ್ನಿ ಅಂದ್ರೆ ಉರಿಗೆಂಡ ಭಸ್ಮದಿಂದ ತುಂಬಿದ್ರೆ ಬೂದಿ ಮುಚ್ಚಿದ ಉರಿಗೆಂಡ ಹೇಗಿರ್ತದೆ? ಅಲ್ಲಿ ಕೆಂಡ ಉರಿಯೋದು ಕಾಣೋದಿಲ್ಲ, ಬೂದಿ ಮಾತ್ರ ಕಾಣ್ತದೆ. ಸ್ಪರ್ಶ ಮಾಡಲಿಕ್ಕೆ ಹೋದ್ರೆ ಕೈ ಸುಡುತ್ತದೆ. ಭೀಮನು ಹಾಗೆಯೇ ತನ್ನ ಅಣ್ಣ ಹಾಗೂ ತಮ್ಮಂದಿರೊಟ್ಟಿಗೆ ಹಾಗೂ ಪತ್ನಿಯಾದಂತಹ ಕೃಷ್ಣೆ ಇವರೊಟ್ಟಿಗೆ ವಿರಾಟ ನಗರಕ್ಕೆ ಹೋದರು. ಅಲ್ಲಿ ವಿರಾಟ ನಗರದ ರಾಜ, ಆ ರಾಜನಲ್ಲಿ ಆಶ್ರಯವನ್ನು ಪಡೆದುಕೊಂಡ್ರು. ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ನೈಪುಣ್ಯವನ್ನ ಹೊಂದಿರುವವರು ಅಂತ ಹೋಗಿ ಉದ್ಯೋಗಕ್ಕೆ ಸೇರಿದ್ರು. ಹಾಗೆ ಸೇರಿದಾಗ ಭೀಮನು ಕೂಡ ಅಲ್ಲಿ ಅಡಿಗೆ ಮನೆ ಉಸ್ತುವಾರಿ ಮಾಡುವವ. ಎಷ್ಟು ಸಾವಿರಾರು ಜನ ಬಂದ್ರು ತಾನು ಅಡಿಗೆ ಮಾಡಲಿಕ್ಕೆ ಸಮರ್ಥ ಅಂತ ಹೇಳಿದ್ದು. ಹೆಸರು ವಲಲ ಅನ್ನೋ ಹೆಸರಾಗಿತ್ತು. ವಲಲ ಅನ್ನೋ ಹೆಸರಿನಿಂದ ಭೀಮ ವಿರಾಟ ರಾಜನ ಅರಮನೆಯಲ್ಲಿ ಬಾಣಸಿಗ ವೃತ್ತಿಯನ್ನು ಮಾಡಿದ್ದು. ನೋಡ್ಲಿಕ್ಕೆ ಒಬ್ಬ ಅಡಿಗೆವ ಅಷ್ಟೇ. ಅಡಿಗೆವನನ್ನ ನಾವು ಕಡಿಮೆ ಮಟ್ಟದವ ಅಂತ ತಿಳಿತೇವೆ, ಭಾವಿಸಬಾರ್ದು. ಯಾರಾದರೂ ಕೂಡ ದೇವರ ನೈವೇದ್ಯಕ್ಕಾಗಿ
ಬಹುಜನರಿಗೆ ಅಡಿಗೆ ಮಾಡ್ತಾರೆ ಅಂದ್ರೆ ಅವರಲ್ಲಿ ಒಂದು ಅಂಶದಿಂದ ಭೀಮ ಸನ್ನಿಧಿ ಇರ್ತದೆ, ನಳ ಮಹಾರಾಜನ ಸನ್ನಿಧಿ ಇರ್ತದೆ. ಹಾಗಾಗಿ ಅವರಿಗೆ ಅಷ್ಟು ಒಳ್ಳೆ ರೀತಿ ಅಡಿಗೆ ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಸೊಕ್ಕಲ್ವಾ, ನಾವು ಮಹನೀಯರು, ಅಯ್ಯೋ ನಾನು ಎಂತ ಕಮಿಷನರ್ ಆಗಿದ್ದೇನೆ ಹೇಳಿ ನನ್ನ ಭಾವನೆ, ಅಡಿಗೆ ಅವರನ್ನ ಕಡಿಮೆ ಅಂತ ನೋಡೋದು, ಹೀಗೆಲ್ಲ ಮಾಡಿಬಿಡ್ತೇವೆ. ಇದೆಲ್ಲ ದೋಷಗಳಾಗ್ತವೆ. ಎಲ್ಲಿಯೂ ಕೂಡ ಹರಿಮುಖ್ಯ ಪ್ರಾಣರ ಸನ್ನಿಧಿಯನ್ನ ನಾವು ಗುರುತಿಸ್ಬೇಕು. ಹರಿ ಸನ್ನಿಧಿ, ಮುಖ್ಯ ಪ್ರಾಣ ಸನ್ನಿಧಿ, ಇದನ್ನ ನಾವು ಅಲ್ಲಲ್ಲಿ ಕಂಡು ಗೌರವ ಭಾವನೆಯಿಂದ ಹೊಂದಿರ್ಬೇಕು. ನಾವೇನವ್ರಿಗೆ ನಮಸ್ಕಾರ ಮಾಡ್ಬೇಕು ಹಾಗೆಲ್ಲ ಅಲ್ಲ, ಭಾವನೆ ಶುದ್ಧವಾಗಿ ಇರ್ಬೇಕು. ಸೊಕ್ಕೆಲ್ಲ ಮಾಡ್ಬಿಡ್ತೇವಲ್ಲ, ಅದಕ್ಕಾಗಿ ಹೇಳಿದೆ ಹಾಗೆ ಮಾಡ್ಲಿಕ್ಕಿಲ್ಲ. ಎಲ್ಲಿ ಏನು ನಮಗ್ ಸಿಗ್ತದೆ ಅಂತ, ಯಾರಲ್ಲಿ ಯಾವ ರೀತಿಯ ಹರಿಸನ್ನಿಧಿ ಮುಖ್ಯ ಪ್ರಾಣ ಸನ್ನಿಧಿ ಉಂಟು ಅನ್ನುವುದನ್ನ ನಾವು ಅರ್ಥೈಸಿಕೊಂಡ್ರೆ ಸಾಕು. ಹೀಗೆ ಇಂತಹ ಈ ಭೀಮ ವಿರಾಟರಾಜನ ಮನೆಯಲ್ಲಿ ವಲಲ ಅನ್ನೋ ಹೆಸರಿನಿಂದ ಅಡುಗೆ ಭಟ್ಟ ಆದದ್ದು ಆಯ್ತು. ಅಲ್ಲಿ ಒಳ್ಳೆ ರೀತಿಯಿಂದ ದೊಡ್ಡ ಅಡಿಗೆಯನ್ನ ಮಾಡ್ತಾ ಇದ್ದದ್ದು. ಅಗ್ನಿ ಹೇಗಿರ್ತದೆ ತಾನು ಇರುವುದೇ ಗೊತ್ತಾಗುವುದಿಲ್ಲ. ವನದಲ್ಲಿರುವ ಅಗ್ನಿ, ಬಿದಿರು ಮೆಳೆಗಳು, ಗಾಳಿಗೆ ಬಿದಿರು ಮೆಳೆಗಳು ಒಂದಕ್ಕೆ ಮತ್ತೊಂದು ತಿಕ್ಕಿದಾಗ ಅಗ್ನಿ ಉಂಟಾಗಿ ಬಿಡ್ತದೆ. ಇದನ್ನ ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಜೋರು, ಇನ್ನೇನು ಮಳೆಗಾಲ ಶುರುವಾಗಬೇಕು, ಗಾಳಿ ಜೋರು ಬೀಸಿತು, ಬಿದಿರು ಮೆಳೆಗಳೆಲ್ಲ ತಿಕ್ಕಿ ಅಗ್ನಿ ಬಂತು. ನಾ ಹೆದರಿ ಹೋದೆ, ಯಾರು ಹಾಕ್ಲಿಲ್ಲ, ಹೇಗೆ ಬಂತು ಇದು? ಬಿದಿರು ಮೆಳೆಗಳು. ಹಾಗಾಗಿ ಅಲ್ಲಿ ಜೋರು ಬೆಂಕಿ ಹತ್ತುತ್ತದೆ ಅಂತ ಹಿರಿಯರು ಹೇಳಿ ಗೊತ್ತಾಯ್ತು. ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿದ್ರೆ ಪ್ರಕೃತಿ ಏನು ಅಂತ ಗೊತ್ತಾಗ್ತದೆ. ಎಲ್ಲಿಯೋ ಸಿಟಿಯಲ್ಲಿ ಸ್ಟೈಲ್ ಫ್ಯಾಷನ್ ಮಾಡಿದ್ರೆ ಅವರು ಸೊನ್ನೆ ಜ್ಞಾನ, ಹಾಗಾಗಿ ಬಿಡ್ತದೆ. ಇಲ್ಲಿ ಹೇಳ್ತಾರೆ ಏನು, ಅಗ್ನಿ ಬಿದಿರಿನ ಮಧ್ಯೆ, ಬಿದಿರು ಮೆಳೆಗಳ ಮಧ್ಯೆ, ಬಿದಿರು ಮೆಳೆಗಳು ಪರಸ್ಪರ ತಿಕ್ಕಿದಾಗ ಹುಟ್ಟುವ ಅಗ್ನಿ, ಅದು ಆ ಬಿದಿರು ವನಗಳನ್ನೇ, ಆ ವೇಣು ವನವನ್ನೇ ಸುಟ್ಟು ಹಾಕಿ ಬಿಡುತ್ತದೆ. ಹಾಗೆ ಇಲ್ಲಿ ಭೀಮ ಒಂದು ಅಡಿಗೆ ಮಾಡುವ ಜನವಾಗಿ ಅಲ್ಲಿ ವಿರಾಟ ನಗರದ ಅರಮನೆಯ ಅಡಿಗೆ ವೇಷದಲ್ಲಿ ಇದ್ದದ್ದು ನೋಡ್ಲಿಕ್ಕೆ ಸಾದ. ಇವರಂತೂ ಮಹಾಜನರು. ಯಾರು? ಅರಮನೆಯವರು. ಅಲ್ಲೊಬ್ಬ ಕೀಚಕ ಅಂತಿದ್ದ, ಅವನು ಮತ್ತೆ ದೂರದವನಲ್ಲ, ವಿರಾಟರಾಜನ ಪತ್ನಿ ಸುದೇಶ್ನೆಯ ತಮ್ಮನೆ. ಹೀಗಾಗಿ ರಾಜನಿಗೆ ಭಾವ ಆಗ್ಬೇಕು, ಅವನಿಗೊಂದು ಸ್ಥಾನ, ಅವನಿಗೆ ಮತ್ತೆ 99 ಜನ ಅವನ ತಮ್ಮಂದಿರು ಬೇರೆ. ಇವರೆಲ್ಲ ಎಲ್ಲರಿಗೂ ಕೀಚಕರು ಅಂತಲೇ ಹೆಸರು. ಅವರೆಲ್ಲರೂ ಕೂಡ 100 ಮಂದಿ ಇರ್ತಾರೆ. ಏನೋ ಸದ್ದಾಗ್ತಾ ಉಂಟು, ದಯವಿಟ್ಟು ಸದ್ದನ್ನು ಕಡಿಮೆ ಮಾಡಿ, ಮ್ಯೂಟ್ ಮಾಡಿಕೊಳ್ಳಿ, ಯಾರೋ ಸದ್ದು ಮಾಡ್ತಾ ಇದ್ದಾರೆ. ಹೀಗೆ ಆ ಬಿದಿರು ಸಮೂಹವೆಲ್ಲ ಅದನ್ನ ತಿಕ್ಕಿದಾಗ ಅದು ಬೆಂಕಿ ಏಳುವಂತೆ ಎಲ್ಲ ಬಿದಿರು ಮೆಳೆಗಳೆಲ್ಲವೂ ಕೂಡ ಸುಟ್ಟು ಸತ್ತು ಹೋಗ್ತದೆ, ನಾಶವಾಗ್ತದೆ. ಕೀಚಕ ಅನ್ನೋ ಪದಕ್ಕೆ ಬಿದಿರು ಅಂತ ಒಂದು ಅರ್ಥ. ಅದಕ್ಕೆ ಇಲ್ಲಿ ಹೇಳ್ತಾರೆ ಕೀಚಕೌಘಂ ಅಂತ ಹೇಳಿದ್ರು. ಅಥೈಷ ವೇಷಾಂತರ ಭಸ್ಮಲೀನ. ಹೇಗೆ ಅಗ್ನಿ ಬೂದಿ ಮುಚ್ಚಿ ಇರ್ತದೆ, ಉರಿಗಂಡ ಭಸ್ಮದಿಂದ ಬೂದಿಯಿಂದ ಮುಚ್ಚಿ ಹೋಗಿರ್ತದೆಯೋ, ಆ ರೀತಿ ಮುಖ್ಯ ಪ್ರಾಣಾವತಾರ ರೂಪನಾದ ಭೀಮ ತಾನು ಭೀಮ ತೋರಿಸಿಕೊಳ್ಳಿಲ್ಲ, ತಾನೊಬ್ಬ ಅಡಿಗೆಮ ಅಂತ ಮುಚ್ಚಿಕೊಂಡಿದ್ದ. ಅಂದ್ರೆ ಇದು ಜ್ಞಾತವಾಗ್ಲಿಲ್ಲ, ಅವನು ತಿಳಿಯಲ್ಪಡ್ಲಿಲ್ಲ. ಇಂತಹ ಈ ಮಹನೀಯ ಮತ್ತೆ ಆದದ್ದೇನು ಅಂತ ಕೇಳಿದ್ರೆ, ಅಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಇರುವಾಗ ಎಲ್ಲರಿಗೂ ಕೂಡ ಒಳ್ಳೆ ಅಡಿಗೆ ಮಾಡಿ ಬಡಿಸ್ತಾನೆ. ಹೌದು, ಆ ಸಮಯದಲ್ಲಿ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ 100 ಮಂದಿ ಕೀಚಕರು. ಆ ಕೀಚಕರ ಸಮೂಹ ಕೀಚಕೌಘಂ. ಕೀಚಕೌಘಂ ಅಂದ್ರೆ ಕೀಚಕರ ಸಮೂಹ ಅಂತರ್ಥ. ಅದಕ್ಕೆ ಅಗ್ನಿ ತಾಗಿದ್ರೆ ಏನಾಯ್ತು, ಕೀಚಕರೆಲ್ಲರೂ ಸುಟ್ಟು ಹೋಗ್ತಾರೆ, ಕೀಚಕವೆಲ್ಲ ಸುಟ್ಟು ಹೋಗ್ತದೆ ಅಂತ. ಕೀಚಕ ಶಬ್ದಕ್ಕೆ 2 ಅರ್ಥ. ಒಂದು ಬಿದಿರು ಮೆಳೆ ಅಂತ ಒಂದು ಅರ್ಥ, ಬಿದಿರು ಬೊಂಬು ಇರ್ತದಲ್ಲ ಅದಕ್ಕೆ ಕೀಚಕ ಅಂತ ಹೆಸರು. ಮತ್ತೊಂದು ಕೀಚಕ, ಅದೇ ಹೆಸರನ್ನೇ ಇವನಿಗಿಟ್ಟಿದ್ದು. ಯಾರಿಗೆ? ಈ ಕೀಚಕ ಎನ್ನುವಂತಹ ವಿರಾಟರಾಜನ ಭಾವನಿಗೆ ಕೀಚಕ ಅಂತ ಹೆಸರು. ಅವನ ತಮ್ಮಂದಿರಿಗೂ ಅದೇ ಹೆಸರು. ಎಲ್ಲರೂ ಕೂಡ ಕೀಚಕನಿಗೆ ಈ
ಕೃಷ್ಣೆಯ ಮೇಲೆ ಅಪಾರ ಚೆಲುವೆಯಾದಂಥ ಆ ದೇವಿ ಕೃಷ್ಣೆ, ಅವಳ ಮೇಲೆ ಒಂದು ದುಷ್ಟ ಬುದ್ಧಿ ಇತ್ತು. ಅವನ ತಮ್ಮಂದಿರು ಅವನಿಗೆ ಸಹಾಯಕರೇ. ಹಾಗಾಗಿ ಆ ಎಲ್ಲ ಕೀಚಕರನ್ನು ಕೂಡ ಈ ಭೀಮನೆನ್ನುವ ಅಗ್ನಿ ಸುಟ್ಟು ಹಾಕಿತು ಅಂತ ಅರ್ಥ. ಅದನ್ನ ಇಲ್ಲಿ ಹೇಳ್ತಾರೆ. ಒಂದು ಕೀಚಕ ಶಬ್ದವನ್ನ ತೆಗೆದುಕೊಂಡು ಅದನ್ನ ಬಿದಿರು ಮೇಳೆ ಅರ್ಥ ಕೊಡುವ, ಆ ಅರ್ಥದಲ್ಲಿಯೂ ಬಿದಿರು ಮೇಳೆ ತಿಕ್ಕುವಾಗ ಅಲ್ಲಿ ಅಗ್ನಿ ಬರ್ತದೆ ಅಂತ ಒಂದು ಅರ್ಥ. ಇನ್ನೊಂದು, ಈ ಕೀಚಕ ಎನ್ನುವಂಥ ರಕ್ಕಸನೇ ಇದ್ದ, ಅವನ ಮತ್ತು ಅಂತಹ ಅವನ ದುಷ್ಟ ಸಮೂಹ ತಮ್ಮಂದಿರು ಎಲ್ಲರಿಗೂ ಕೂಡ ಅಗ್ನಿಯಾಗಿ ಬಿಟ್ಟ ಭೀಮ. ಆದರೆ ಅಗ್ನಿ ಕಾಣುವುದಿಲ್ಲ, ಮೇಲೆ ಬೂದಿ ಮುಸುಗಿಕೊಂಡಿರ್ತದೆ, ಹಾಗಿದ್ದವ ಅಂತ ಇಷ್ಟನ್ನ ಹೇಳಿದ್ರು. ಒಮ್ಮೆ ಶ್ಲೋಕ ಓದಿ ಬಿಡ್ತೇನೆ. ಅಥೈಷವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯು ಪ್ರಭವಸ್ಸು ತೇಜಾಹ. ಕ್ರಮೇಣ ಅದು ತೇಜಸ್ಸನ್ನು ಬೀರ್ತದೆ ಅಗ್ನಿ. ವೃದ್ಧಾಖಿಲಾಂಶಂ ಮುಖರಂ ಪ್ರಚಂಡಂ, ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲ ಕೀಚಕೌಘಂ ಎನ್ನುವಂತಹ ಈ ಮಾತನ್ನ ಹೀಗೆ ಆ ದಿಕ್ಕುಗಳಲ್ಲಿಯೂ ಕೂಡ ಬಹಳ ಸದ್ದು ಮಾಡ್ತಾ ಇರುವಂತಹ ಭಾರಿ ಭಯಂಕರರಾಗಿದ್ದಂತಹ ಲೋಕಭಯಂಕರರೇ ಆದಂತಹ ಕೀಚಕರ ಸಮೂಹವನ್ನ ಭಸ್ಮ ಮಾಡಿ ನಾಶ ಮಾಡಿ ಬಿಟ್ಟ ಭೀಮ ಅಂತ ಹೇಳ್ತಾರೆ. ಸಕೃಷ್ಣವರ್ತ್ಮಾ ವಿಜಯೇನ ಯುಕ್ತೋ ಮುಹುರ್ಮಹಾಹೇತಿ ಧರೋ ಪ್ರಧೃಷ್ಟ್ಯಃ ಭೀಷ್ಮದ್ವಿಜಾದ್ಯೈರತಿ ಭೀಷಣಾಭಂ ವಿಪಕ್ಷ ಕಕ್ಷಂ ಕ್ಷಪಯನ್ ವಿರೇಜೆ ಎನ್ನುವಂಥದ್ದು ಮುಂದೆ. ಏನಂತೆ ಇದರಲ್ಲಿ ಅಭಿಪ್ರಾಯ ಏನು ಅಂದ್ರೆ, ವಿಜಯದಿಂದ ಕೂಡಿಬಿಟ್ಟ ಭೀಮನ ಜೊತೆಗೆ ಯಾವಾಗಲೂ ವಿಜಯ ಉಂಟು ಅಂತ. ವಿಜಯ ಅಂದ್ರೆ ಗೆಲುವು, ಅತಿಶಯವಾದ ಗೆಲುವಿಗೆ ವಿಜಯ ಅಂತ ಹೇಳ್ತಾರೆ. ವಿಜಯ ಎನ್ನುವುದು ಹೆಸರು. ಯಾರ ಹೆಸರು? ಅರ್ಜುನನ ಹೆಸರು ವಿಜಯ ಅಂತ. ವಿಜಯೇನ ಸಾಕಂ. ಭೀಮ ಯಾವಾಗಲೂ ಅರ್ಜುನನೊಟ್ಟಿಗೆ ಇರುವ ರೂಢಿ. ಭೀಮ ಅರ್ಜುನನೊಟ್ಟಿಗೆ ಸದಾ ಇರುವಂತಹ ರೂಢಿ. ಭೀಮಾರ್ಜುನರು ಅಂತಲೇ ಅವ್ರಿಗೆ ಯಾವಾಗಲೂ ಜೊತೆಯಾಗಿ ಎಲ್ಲ ಕಾರ್ಯಗಳಿಗೆ ಹೋಗ್ತಿದ್ರು. ಯಾವಾಗ ಈ ಭೀಮನ ಸಾಂಗತ್ಯ ಒಡನಾಟ ಅರ್ಜುನನಿಗೆ ಬಹಳ ಇತ್ತು, ಅದಕ್ಕಾಗಿ ಕೃಷ್ಣನಿಗೆ ಪ್ರೀತಿ ಉಂಟಾಯಿತು. ಮುಖ್ಯ ಪ್ರಾಣಾವತಾರ ಭೀಮನ ಒಡನಾಟ ಇದ್ದದ್ದು ಅರ್ಜುನನಿಗೆ. ಹೀಗಾಗಿ ಅರ್ಜುನನ ಮೇಲೆ ವಿಶೇಷವಾದಂತಹ ಲಕ್ಷ್ಯ ಕೃಷ್ಣನಿಗೆ ಇತ್ತು. ಇದು ಶ್ಲೋಕಾರ್ಥ ಅಲ್ಲ, ಇದೊಂದು ಪ್ರಮೇಯ. ಅಂದ್ರೆ ಮುಖ್ಯ ಪ್ರಾಣದೇವರನ್ನು ಆಶ್ರಯಿಸಿದವರನ್ನು ಪರಮಾತ್ಮ ಯಾವಾಗಲೂ ತನ್ನ ಅನುಗ್ರಹವನ್ನು ವಿಶೇಷವಾಗಿ ಮಾಡ್ತಾನೆ ಎನ್ನುವಂಥ ಅರ್ಥ. ಈಗ ಏನಾಯಿತು, ಅನೇಕ ಆಯುಧಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಈಗ ಆ ಯುದ್ಧವನ್ನ ಮಾಡುವಂಥ ಸಂದರ್ಭ ಆಯಿತು. ಏನದು ಅಂತ ಕೇಳಿದ್ರೆ, ಕೌರವರು ಪಾಂಡವರಿಗೆ ಕೊಡಬೇಕಾದಂಥ ಅರ್ಧರಾಜ್ಯ ಕೊಡಲಿಲ್ಲ. ಸಮರ್ಥವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಪೂರೈಸಿದ್ದಾರೆ. ಆದರೆ ಅವರಿಗೆ ಈಗ ರಾಜ್ಯದ ಅರ್ಧ ಭಾಗ ಬರಬೇಕಿತ್ತು. ಕುರು ರಾಜ್ಯದ ಅರ್ಧ ಭಾಗ ಪಾಂಡವರಿಗೆ ಬರಬೇಕಿತ್ತು. ದುರ್ಯೋಧನ ತನ್ನ ಹಿಡಿತದಲ್ಲಿಟ್ಟುಕೊಂಡವ, ಕೊಡುವುದಿಲ್ಲ ಅಂತ ಹಠ ಮಾಡಿದ. ನಿಜವಾಗಿ ಅಂದ್ರೆ ರಾಜ ಧೃತರಾಷ್ಟ್ರ, ಅವನು ಕೊಡಬೇಕಿತ್ತು. ಅವನು ಮಗನ ವಶನಾಗಿದ್ದ. ಮಗನ ಮೇಲೆ ಎಲ್ಲಿದ್ದ ವ್ಯಾಮೋಹ. ಹೀಗಾಗಿ ಮಗನನ್ನು ಕೇಳಿಕೊಳ್ಳಿ ಅಂತ ಸುಮ್ಮನಾಗಿ ಬಿಟ್ಟ. ಯಾರು ಏನು ಬುದ್ಧಿ ಹೇಳಿದ್ರು ಧೃತರಾಷ್ಟ್ರನಿಗೆಲ್ಲ ಆ ಕಣ್ಣು ಮಾತ್ರ ಕುರುಡಾದ ವ್ಯಾಮೋಹ ಮಗನ ಮೇಲೆ. ಹೀಗಾಗಿ ದುರ್ಯೋಧನನೇ ತೀರ್ಪುಗಾರನಾಗಿತ್ತು. ದುರ್ಯೋಧನ ಕೊಡುವುದಿಲ್ಲ, ಅರ್ಧರಾಜ್ಯ ಕೊಡುವುದಿಲ್ಲ. ಅವರು ಎಲ್ಲಿಯಾದ್ರೂ ಭಿಕ್ಷೆ ಬೇಡಿಕೊಂಡು ಹಾಳಾಗಿ ಹೋಗ್ಲಿ ಅಂತ. ಅಷ್ಟು ದೇಶ ಪಾಂಡವರ ಬಗ್ಗೆ. ಈ 100 ಮಂದಿ ಆ ರೀತಿ ಇದ್ದಾರೆ, ದುಷ್ಟರೇ ಆಗಿದ್ದಾರೆ. ಕಡೆಗೆ ಹಾಗೆ ಮಾಡದೇ ಇದ್ರೆ ಯುದ್ಧ ಮಾಡಿ ತೆಗೆದುಕೊಳ್ತೇವೆ ಅಂದ್ರು. ಕೃಷ್ಣ ಪ್ರಚೋದಿಸಿದ, ಆಯ್ತು ಯುದ್ಧ ಮಾಡಿ ನೀವು. ಯಾಕೆ? ಆ ದ್ರೌಪದಿಯ ತಲೆಮುಡಿಯೆಲ್ಲ ಹಿಡಿದು ರಾಜಸಭೆಯಲ್ಲಿ ಅವಮಾನ ಮಾಡಿಸಿದವ ಅಲ್ಲ ಇವ ದುಶ್ಯಾಸನ. ಏನು ಬೇಕಾದ್ರೂ ಮಾಡ್ತಾರೆ, ಅವರಿಗೆ ಹದ ಹಾಕ್ಲೇಬೇಕು. ಹೀಗಾಗಿ ಯುದ್ಧ ಅನಿವಾರ್ಯ. ಜೊತೆಗೆ ಕೃಷ್ಣನ ಮತ್ತೊಂದು ಉದ್ದೇಶ ಏನು ಅಂದ್ರೆ, ಕೃಷ್ಣಾವತಾರ ಆದದ್ಯಾಕೆ? ಭೂಭಾರ ಹರಣಾಯ ಚ ಅಂತ. ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ಕಂಸವಧೆ ಆಗಿದೆ, ಭೂಭಾರ ಹರಣ ಮಾಡಬೇಕು.
ಇದಕ್ಕೆ ಒಂದು ಒಳ್ಳೆ ಸುಸಂದರ್ಭ ಅಂದ್ರೆ ಕುರುಕ್ಷೇತ್ರ ಎನ್ನುವಂಥ ಧರ್ಮಕ್ಷೇತ್ರದಲ್ಲಿ, ಆ ಧರ್ಮಕ್ಷೇತ್ರದ ಬಯಲು, ಕುರುಕ್ಷೇತ್ರದ ಬಯಲು, ವಿಶಾಲವಾದ ಬಯಲಲ್ಲಿ ಅಲ್ಲಿ ಯುದ್ಧವನ್ನ ನಡೆಸಬೇಕು ಅಂತ. ಹೀಗಾಗಿ ಒಂದು ದುರ್ಯೋಧನಾದಿಗಳ ಪಕ್ಷ ಒಂದು, ಪಾಂಡವರ ಪಕ್ಷ ಇನ್ನೊಂದು. ಈ ಎರಡೂ ಪಕ್ಷಗಳಿಗೆ ಅನೇಕ ಜನ ರಾಜರೆಲ್ಲ ಜೊತೆಗಾರರಾದರು. 18 ಅಕ್ಷೋಹಿಣಿ ಸೈನ್ಯ, 18 ದಿವಸಗಳ ಯುದ್ಧ ಪ್ರಾರಂಭ ಆಗಿಯೇ ಹೋಯ್ತು. ಆ ಸಂದರ್ಭದಲ್ಲಿಯೇ ಅರ್ಜುನನಿಗೆ, ಕಳವಳಗೊಂಡ ಅರ್ಜುನನಿಗೆ ಕೃಷ್ಣ 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು. ಭಗವದ್ಗೀತೆಯಂತೂ ತೀರಾ ನಾವು ಯಾಕೆ ಹುಟ್ಟಿದ್ದೇವೆ ಅನ್ನೋದನ್ನು ಸರಿಯಾಗಿ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಬೋಧಿಸುವಂಥದ್ದು, ಹೇಗೆ ನಾವು ಭಗವತ್ ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಜೀವಾತ್ಮ, ಹೇಗೆಲ್ಲ ಭಗವತ್ ಸಂಪರ್ಕ ನಮ್ಗೆ ಹೇಗಾಗುವುದು ಅನ್ನೋದನ್ನೆಲ್ಲ ತೆರೆದಿಡುವಂತಹ ಅನೇಕ ಉಪಾಯಗಳನ್ನು ನಮಗೆ ತೋರಿಕೊಡುವಂತಹ, ಮತ್ತೆ ಎಲ್ಲೂ ಕೂಡ ಪ್ರಪಂಚದ ಯಾವ ಮೂಲೆಯ ಯಾವ ಸಾಹಿತ್ಯ ಅಧ್ಯಾತ್ಮ ಜ್ಞಾನ ಹೇಳ್ತೇನೆ ಅಂತ ಹೇಳುವ ಯಾವ ಸಾಹಿತ್ಯದಲ್ಲೂ ದೊರಕದಂತಹ ಅತ್ಯಂತ ತತ್ವರತ್ನಗಳನ್ನು ತೋರಿಸುವಂಥದ್ದು ಇಂತಹ ಭಗವದ್ಗೀತೋಪದೇಶವು ಅದೇ ಕುರುಕ್ಷೇತ್ರದಲ್ಲೇ ಆದದ್ದು. ಇಂದಿಗೂ ಕೂಡ ಕುರುಕ್ಷೇತ್ರ ಉಂಟು ಹರಿಯಾಣ ರಾಜ್ಯದಲ್ಲಿ. ಅಲ್ಲಿ ಹೋಗಿ ಆ ಕ್ಷೇತ್ರಕ್ಕೆ ಹೋಗಿ ಬಂದವರು ಅವರಿಗೆ ಎಷ್ಟು ಪಾವಿತ್ರ್ಯ ಸಿಕ್ಕಿತೋ ಏನೋ, ನಮಗೆಲ್ಲ ಸ್ಮರಣೆ ಮಾಡೋದ್ರಿಂದ ಪಾವಿತ್ರ್ಯ. ಇಂತಹ ಒಂದು ಕುರುಕ್ಷೇತ್ರ, ಆ ಕುರುಕ್ಷೇತ್ರ ಅದಕ್ಕೆ ಮೂಲ ಹೆಸರು ಧರ್ಮಕ್ಷೇತ್ರ ಅಂತ ಹೆಸರು. ಆ ಧರ್ಮಕ್ಷೇತ್ರದಲ್ಲಿ ಈ ದುರ್ಯೋಧನಾದಿಗಳು ಪಾಂಡವರ ಯುದ್ಧ ನಡೆಯುವಂಥದ್ದು. ಆಗ ದುರ್ಯೋಧನಾದಿಗಳ ಜೊತೆಯಲ್ಲಿದ್ದವರು ದೇವವ್ರತರು. ಆ ದೇವವ್ರತರ ಸಲುವಾಗಿಯೇ ಒಂದು ಭೀಷ್ಮ ಪರ್ವ ಅಂತ ಉಂಟು. ಮತ್ತೆ ಮಹನೀಯರಾದಂತಹ ಹಿರಿಯ ಗುರುಗಳಾದ ಕೃಪಾಚಾರ್ಯರು, ಅವರ ಭಾವನಾದಂತಹ ದ್ರೋಣಾಚಾರ್ಯರು, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು, ಕರ್ಣ ಎನ್ನುವಂಥ ಮಹಾವೀರ, ಮತ್ತು ಅನೇಕ ರಾಜರೆಲ್ಲ ಸೇರಿಬಿಟ್ಟಿದ್ದಾರೆ. ಶಲ್ಯ ಎನ್ನುವಂಥ ಚಕ್ರವರ್ತಿ, ಶಲ್ಯ ಪರ್ವ ಎಳೆ ಉಂಟು ಮಹಾಭಾರತದಲ್ಲಿ. ಇಷ್ಟೆಲ್ಲ ಜನ ವೀರರು, ಮಹಾವೀರರು, ಅವರೆಲ್ಲ ದುರ್ಯೋಧನನ ಕಡೆ ಇದ್ದಾರೆ. ಮಹಾಬಲಿಷ್ಠವಾದ ಸೇನೆ. ಈ ಪಾಂಡವರೊಟ್ಟಿಗೆ ಅವರೊಟ್ಟಿಗೂ ಸಾಕಷ್ಟು ವೀರರಿದ್ದಾರೆ. ಪಾಂಡವರು 5 ಮಂದಿಯೇ ಮಹಾವೀರರು. ಹೀಗೆಲ್ಲ ಘೋರವಾದ ಯುದ್ಧ ನಡೆಯಿತು. ಆಗ ಭೀಮ ವಿಜಯೇನ ಸಾಕಂ ಅಂತ ಹೇಳ್ತಾರೆ. ಭೀಮ ಯಾವಾಗ್ಲೂ ವಿಜಯದೊಟ್ಟಿಗೆ ಇರುವನು. ವಿಜಯದೊಟ್ಟಿಗೆ ಇರುವವ ಅಂದ್ರೆ ಗೆಲುವು ಭೀಮನದ್ದೇ ಆಗಿದೆ ಅಂತ ಅರ್ಥ, ಒಂದರ್ಥ. ಇನ್ನೊಂದು ವಿಜಯ ಅಂದ್ರೆ ವಿಜಯೇನ ಸಾಕಂ, ತಮ್ಮನಾದ ವಿಜಯನೊಟ್ಟಿಗೆ ಇದ್ದಾನೆ ಭೀಮ ಅಂತ ಅರ್ಥ. ಹಾಗೆ ಆ ವಿಜಯನ ಒಡಗೂಡಿ ಯುದ್ಧವನ್ನ ಮಾಡುವಂತಹ ಸಂದರ್ಭ, ಅದಕ್ಕೆ ಮಹಾಹೇತಿಯುಕ್ತ, ಅದಕ್ಕೆ ಮಹಾಹೇತಿಧರ ಅಂತ ಹೇಳ್ತಾರೆ. ಮಹಾಹೇತಿಧರ ಅಂದ್ರೆ ಮಹಾ ಹಿರಿದಾದ ಆಯುಧಗಳನ್ನೆಲ್ಲ ಭೀಮ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದದ್ದು. ಹೌದು, ಅಪ್ರದೃಶ್ಯ ಎಂದು ಕೂಡ ಭೀಮನನ್ನು ಯಾರು ಏನೂ ಅವನ ಕಂಗೆಡಿಸ್ಲಿಕ್ಕಾಗ್ಲೇ ಇಲ್ಲ. ಅವನ ಮೈ ಮೇಲಿನ ಒಂದು ಕೂದಲು ಕೊಂಕದ ಹಾಗಿತ್ತು. ಭೀಮನ ಮೈ ಮೇಲೆ ಒಂದು ಸಣ್ಣ ತರಚುಗಾಯವೂ ಆಗಲಿಲ್ಲ. ಮಹಾ ಆಯುಧಗಳನ್ನ ಭೀಮ ಮಹಾಹೇತಿಧರ, ಅತ್ಯುತ್ತಮವಾದ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ದದ್ದು ಭೀಮ. ಹಾಗೆ ಇರುವಂಥದ್ದು ಅಲ್ಲಿ ಆ ಕೃಷ್ಣನ ಮಾರ್ಗದಲ್ಲಿ, ಅಲ್ಲಿ ಭೀಷ್ಮ ಅಂದ್ರೆ ಭೀಷ್ಮರನ್ನ, ಆ ಕೃಷ್ಣನ ಅನುಗ್ರಹದ ಹಾದಿಯಲ್ಲಿ ಭೀಷ್ಮನನ್ನ, ಅಲ್ಲಿ ಭೀಷ್ಮ ಮತ್ತು ಬೇರೆ ದ್ರೋಣಾದಿ ಅನೇಕ ಬ್ರಾಹ್ಮಣ ಸಮೂಹ ಅವರೆಲ್ಲ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಬ್ರಾಹ್ಮಣರೇ ಯುದ್ಧಕ್ಕೆ, ಮತ್ತೆ ದ್ರೋಣ, ಕೃಪ, ಅಶ್ವತ್ಥಾಮ ಎನ್ನುವಂಥ ಬ್ರಾಹ್ಮಣರು ಕೂಡ ಯೋಧರಾಗಿ ಅವರು ಅತಿ ಭೀಷಣವಾದಂತಹ ಭಾರೀ ಭಯಂಕರವಾದಂತಹ ಕಾಂತಿಯುಕ್ತರಾಗಿ ಆ ವಿಪಕ್ಷದಲ್ಲಿ ನಿಂತು ಯುದ್ಧಕ್ಕೆ ಬಂದಿದ್ದಾರೆ. ಆದರೆ ವಿಪಕ್ಷ ಕಕ್ಷಂ ಕ್ಷಪಯನ್ ವೀರೇಜ, ಎಲ್ಲವನ್ನು ನಾಶ ಮಾಡಿಬಿಟ್ಟ ಭೀಮ. ಹೇಗೆ ಅಂದ್ರೆ ಮಹಾ ಆಯುಧಗಳ ಜ್ವಾಲೆ, ಒಳ್ಳೆ ಹೊಳೆತ ಅಗ್ನಿಯಂತೆ ಹೊಳೆತಾ ಇರುವಂತಹ ಆಯುಧಗಳನ್ನ ಭೀಮ ತೆಗೆದುಕೊಂಡ. ಭೀಮ ಕೈಯಲ್ಲಿ ಹಿಡಿದಂತಹ ಆಯುಧಗಳು ಅಗ್ನಿ ಜ್ವಾಲೆಗಳ ಹಾಗೆ ಪ್ರಜ್ವಲಿಸ್ತಾ ಇದ್ವು. ಹಾಗೆಯೇ ಕೃಷ್ಣಮರ್ತ್ಮ ಅಂದ್ರೆ ಅಗ್ನಿ ಅಂತ ಅರ್ಥ. ಆ ಅಗ್ನಿಗೆ ಜ್ವಾಲೆ ಇರ್ತದೆ.
ಆ ಆಯುಧಗಳ ಜ್ವಾಲೆ ಅದು ಅಗ್ನಿಯಂತೆ ಆ ಭೀಮ ಕೈಯಲ್ಲಿ ಹಿಡಿದಂತಹ ಆಯುಧಗಳೇ ಅಗ್ನಿಯ ಜ್ವಾಲೆಗಳಂತೆ ಬೆಳಗುತ್ತಾ ಇರುವಂಥದ್ದು. ಮತ್ತೆ ಕೌರವರ ಪಕ್ಷಕ್ಕೆ ಹೋಗಿ ದುರ್ಯೋಧನಾದಿಗಳ ಪಕ್ಷದಲ್ಲಿ ಇರುವಂತಹ ಎಲ್ಲರನ್ನು ಕೂಡ ಭಯಪಡಿಸಿ ಎಲ್ಲರಿಗೂ ಭಯಂಕರವಾಗಿ ಆ ವಿರುದ್ಧ ಪಕ್ಷದವರನ್ನ ಶತ್ರು ಪಕ್ಷದವರನ್ನ ಆ ಅಗ್ನಿ ಹೇಗೆ ಅದು ನಾಶ ಮಾಡಿ ಬಿಡ್ತದೆಯೋ ಅದೇ ರೀತಿ ಕ್ಷಪಯನ್, ಹೀಗೆ ಆ ಅಗ್ನಿಯ ಹಾಗೆ ಕೃಷ್ಣ ಮಾರ್ಗವನ್ನು ಅನುಸರಿಸಿ, ಕೃಷ್ಣ ವರ್ತಮ ಅನ್ನೋದಕ್ಕೆ ಅಗ್ನಿ ಅಂತ ಒಂದು ಅರ್ಥ, ಇನ್ನೊಂದು ಕೃಷ್ಣನ ಮಾರ್ಗ ಅಂತ ಅರ್ಥ. ವರ್ತಮ ಅಂದ್ರೆ ಮಾರ್ಗ. ಹಾಗ ಆ ಮಾರ್ಗದಲ್ಲಿ ಕೃಷ್ಣನ ಮಾರ್ಗದಲ್ಲೇ ಕೃಷ್ಣಾನುಸಾರಿಯಾದಂಥ ಭೀಮ ಆ ವೈರಿಗಳನ್ನು ಸಂಹಾರ ಮಾಡಿದ, ನಾಶಪಡಿಸಿದ ಅನ್ನೋದು ಒಂದು. ಅಗ್ನಿ, ಕೃಷ್ಣ ವರ್ತಮ ಅಂದ್ರೆ ಅಗ್ನಿ ಎಲ್ಲರನ್ನು ಸುಟ್ಟು ನಾಶ ಮಾಡ್ತದೆ. ಅದೇ ರೀತಿಯಾಗಿ ಇವನು ಕೈಯಲ್ಲಿ ಹಿಡಿದಂತಹ ಆಯುಧಗಳು ಹೊಳೆತ ಅಗ್ನಿಯ ಹಾಗಿದ್ದು ಅದರಿಂದ ಎಲ್ಲವನ್ನು ಕೂಡ ನಾಶ ಮಾಡಿದ್ದು ಭೀಮ. ಹೀಗೆ ಭಾರೀ ಭಯಂಕರವಾಗಿ 18 ಅಕ್ಷೋಹಿಣಿ ಸೈನ್ಯ ಏನುಂಟು ಆ ಕಾದಾಟ ಆ ಧರ್ಮಕ್ಷೇತ್ರದಲ್ಲಿ ನಡೆದದ್ದು, ವಿಜಯ ಸಿಕ್ಕಿದ್ದು ಭೀಮನಿಗೆ. ಯಾಕೆಂದ್ರೆ ವಿಜಯೇನ ಸಾಕಂ, ಸದಾ ಗೆಲುವಿನೊಟ್ಟಿಗೆ ಇರುವ ಭೀಮ. ಹೀಗೆ ಆದದ್ದು ಅಂತ ಭೀಷ್ಮ ಶಬ್ದ ಹೇಳಿದ್ರು. ಭೀಷ್ಮ ಅನ್ನೋ ಪದಕ್ಕೆ ಭೀಮ ಅನ್ನೋ ಪದಕ್ಕೆ ಎರಡಕ್ಕೂ ಒಂದೇ ಅರ್ಥ. ಏನದು? ಭಯಂಕರ ಅಂತ ಅರ್ಥ. ಭೀಷಣ, ವಿಭೀಷಣ, ಭೀಷ್ಮ, ಭೀಮ, ಈ ಎಲ್ಲ ಪದಗಳಿಗೂ ಭಯಂಕರ ಅನ್ನೋ ಅರ್ಥ. ಹಾಗಾದ್ರೆ ಭೀಷ್ಮ ಪಿತಾಮಹರು ಅವರಿಗೆ ಯಾಕೆ ಅಜ್ಜನವರಾದಂಥ ಭೀಷ್ಮರು, ಭೀಷ್ಮ ಅಂತ ಪ್ರಸಿದ್ಧರಾದವರು, ಅವರಿಗೆ ಯಾಕೆ ಆ ಹೆಸರು ಬಂತು ಅಂದ್ರೆ ಅವರು ಲೋಕ ಭಯಂಕರವಾದಂಥ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ರಲ್ಲ. ಅವರ ಹೆಸರು ದೇವವ್ರತ. ಆ ದೇವವ್ರತರಿಗೆ ಭೀಷ್ಮ ಅನ್ನೋ ಹೆಸರು ಪ್ರಸಿದ್ಧವಾಗಿ ಹೋಯ್ತು. ಮಹಾಭಾರತದಲ್ಲೂ ಭೀಷ್ಮ ಪರ್ವ ಅಂತಾರೆ, ದೇವವ್ರತ ಪರ್ವ ಅಂತ ಹೇಳ್ಬೇಕಿತ್ತಲ್ವಾ, ಆದ್ರೆ ಭೀಷ್ಮ ಪರ್ವ ಅಂತಾರೆ. ಇವತ್ತಿಗೂ ದೇವವ್ರತ ಅನ್ನೋ ಶಬ್ದ ಎಲ್ಲಾದ್ರೂ ಹೇಳಿಬಿಟ್ರೆ ಅದ್ಯಾಕೆ ಹೇಳ್ತೀನಿ ನೀನು ಭೀಷ್ಮ ಅನ್ಬೇಕು ಅನ್ನೋರಿದ್ದಾರೆ. ಪ್ರಸಿದ್ಧ ಹೆಸರನ್ನೇ ಹೇಳ್ಬೇಕು ಅಂತ ಆಗಲ್ಲ, ಅವರ ಹೆಸರು ದೇವವ್ರತ. ಹಾಗೆ ಎಂತ ಮಹನೀಯರು, ಅದೆಲ್ಲ ಅಂಥ ಹಿರಿಯರನ್ನ ನೆನಪು ಮಾಡಿಕೊಂಡ್ರೆ ಬಹಳ ಆನಂದ ಉಂಟಾಗ್ತದೆ. ಭೀಷ್ಮ ಪರ್ವದ ತುಂಬಿರುವಂಥದ್ದೇ ಈ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮತ್ತು ಶಿವಸಹಸ್ರನಾಮ, ಎಲ್ಲ ಧರ್ಮಬೋಧೆಗಳೆಲ್ಲ ಭೀಷ್ಮ ಪರ್ವದಲ್ಲಿ ಬಹಳ ತುಂಬಿದೆ. ಹೀಗೆ ಮಹಾಭಾರತ ಅಂದ್ರೆ ಒಂದು ಅರಿವಿನ ಕಡಲು. ನಮಗೆ ಕಡಲನ್ನು, ಆ ಅರಿವಿನ ಸುಧೆಯ ಕಡಲು, ಆ ಸೊದೆ ಸವಿಲಿಕ್ಕೆ ಬುದ್ಧಿ ಬೇಕಷ್ಟೇ ನಮ್ಗೆ. ಮತ್ತೆ ಬಹಳ 1,00,000 ಸಂಖ್ಯೆಯ ಶ್ಲೋಕ ಉಂಟು ಅದರಲ್ಲಿ, 1,00,000 ಸಂಖ್ಯೆಯ ಶ್ಲೋಕಗಳನ್ನು ಒಳಗೊಂಡಂತಹ ಮಹನೀಯ ಕೃತಿ. ಹೀಗೆ ಭೀಮನ ಮಹತ್ವವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ತರಸ್ವಿನಃ ಪ್ರೋಚ್ಚಲಿತಾನ್ ಅಧೀರಾನ್ ನಿರ್ದಗ್ಧ ಪಕ್ಷಾನ್ ಅತಿ ತೀಕ್ಷ್ಣ ಕೋಪಾನ್ ಸಧಾರ್ಥ ರಾಷ್ಟ್ರಾನ್ ಬಹುಹೇತಿ ಲೀಲೋ ವಿನಾಶ್ಯ ವಿಶ್ವಾನ್ ಪರಯಾಶ್ರಿಯಾಭಾದ್. ಧೃತರಾಷ್ಟ್ರನ ಮಕ್ಕಳು, ಆ ಧೃತರಾಷ್ಟ್ರನ ಮಕ್ಕಳು ಅವರು ಹೇಗಿದ್ರು ಅಂದ್ರೆ ಅವರೊಂಥರ ಹಕ್ಕಿಗಳು ಹಾಗಿದ್ರಂತೆ. ತರಸ್ವಿನಃ ಪ್ರೋಚ್ಚಲಿತಾನ್ ಅಧೀರಾನ್ ಅಂತ ಹೇಳ್ತಾರೆ. ನಿರ್ದಗ್ಧ ಪಕ್ಷಾನ್ ಅತಿ ತೀಕ್ಷ್ಣ ಕೋಪಾನ್, ಅವರಿಗೆಲ್ಲ ತೀಕ್ಷ್ಣವಾದ ಕೋಪ ಇತ್ತು, ಉಗ್ರವಾದ ಕೋಪ ಉಳ್ಳವರು ಧೃತರಾಷ್ಟ್ರನ ಮಕ್ಕಳು. ಅವರು ಬಹಳ ಕೆಂಪಾಗಿ, ಕೋಪದಿಂದ ಕೆಂಪಾಗ್ತಾರಲ್ಲ ಹಾಗಿದ್ರು. ಆದ್ರೆ ಹಕ್ಕಿಯ ಹಾಗೆ, ಎಂತ ಹಕ್ಕಿ, ಕೋಪದಿಂದ ಹಾರಾಡಿ ಹದ್ದಿನ ಹಾಗಿರುವಂತಹ ಮಹಾ ಹಕ್ಕಿಗಳು. ಹೌದು, ಎಂತ ಹದ್ದಾಗಿ ಇರ್ಬೋದು, ಮಹಾಶಕ್ತಿ ಸಾಮರ್ಥ್ಯ ಇರ್ಬೋದು, ರೆಕ್ಕೆ ಕತ್ತರಿಸಿ ಹೋದ್ರೆ ಹಕ್ಕಿ ಹಾರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಹಾಭಯಂಕರರಾದಂತಹ ಹಕ್ಕಿಗಳಾಗಿ ಕಾಣ್ತಾ ಇದ್ದಂತಹ ಆ ಎಲ್ಲದ ದುರ್ಯೋಧನಾದಿ ಜನ, ಧೃತರಾಷ್ಟ್ರನ ಮಕ್ಕಳು, ಅವರೆಲ್ಲ ಸುಟ್ಟು ಹೋದ ರೆಕ್ಕೆಗಳುಳ್ಳ ಹಕ್ಕಿಗಳ ಹಾಗೆ ಆಗಿಬಿಟ್ರು. ಎಲ್ಲರೂ ಅಧೀರರು. ಅಂದ್ರೆ ಅಧೀರ ಅನ್ನೋ ಪದಕ್ಕೆ ಎಷ್ಟೋ ಅರ್ಥ ಉಂಟು ಅಂದ್ರೆ ಅವರು ತಮ್ಮ ಸ್ಥೈರ್ಯವನ್ನೆಲ್ಲ ಕಳ್ಕೊಂಡ್ರು, ತಮ್ಮ ಪರಾಕ್ರಮವನ್ನು ಕಳ್ಕೊಂಡವರು. ಅಂತಹ ಆ ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳನ್ನು ಬಹುಹೇತಿ ಲೀಲ, ಬಹುವಿಧವಾದ ಆಯುಧಗಳನ್ನ ತಿರುಗಿಸ್ತಾ ಆಟ ಆಡುವವನು, ಅನೇಕ ತೀಕ್ಷ್ಣವಾದ ಆಯುಧಗಳನ್ನು ಹಿಡಿದು ಆಟ ಆಡುವಂಥ ಭೀಮ ಅವರನ್ನೆಲ್ಲ ಕತ್ತರಿಸಿ ಬಿಟ್ಟ.
ಸಂಹಾರ ಮಾಡಿಬಿಟ್ಟ. ಹೀಗೆ ಅದು ಹೇಗಿದೆ ಅಂದರೆ ಒಂದು ರೀತಿಯ ಈ ಬಹಳಷ್ಟು ಆಯುಧಗಳು, ಹೊಳಪುಳ್ಳ ಝಳಪಿಸುವಂತಹ ಆಯುಧಗಳನ್ನು ಭೀಮ ಅದನ್ನು ಝಳಪಿಸುವಾಗ ಆ ಆಯುಧಗಳ ಒಂದು ಬೆಳಕು ಅದು ಜ್ವಾಲೆಗಳಂತೆ ಕಾಣ್ತಿತ್ತು. ಅಗ್ನಿ ಜ್ವಾಲೆ ಹೇಗೆ ಹಾರುವ ಹಕ್ಕಿಗಳ ರೆಕ್ಕೆಗಳನ್ನು ಸುಟ್ಟು ಬಿಡ್ತದೆಯೋ ಹಾಗೆ ಧೃತರಾಷ್ಟ್ರನ ಮಕ್ಕಳ ರೆಕ್ಕೆಗಳನ್ನು ಈ ಆಯುಧಗಳ ಜ್ವಾಲೆ, ಆಯುಧಗಳ ಹೊಳಪು ಅವರನ್ನೆಲ್ಲ ಅಧೀರರನ್ನಾಗಿ ಮಾಡಿಬಿಡ್ತು. ಯಾವ ಧೈರ್ಯವಿಲ್ಲದೆ ಅವರೆಲ್ಲ ಸುಟ್ಟ ರೆಕ್ಕೆ ಹಕ್ಕಿಗಳ ಹಾಗೆ ಅವರೆಲ್ಲ ಬಹಳ ಕೋಪ ಇದ್ದರೂ ಕೂಡ ಭೀಮನನ್ನ ಎದುರಿಸ್ಲಿಕ್ಕಾಗಲೇ ಇಲ್ಲ. ಹೀಗೆ ಇಂತಹ ಈ ಧೃತರಾಷ್ಟ್ರನ ಮಕ್ಕಳೆಲ್ಲರನ್ನು ಕೂಡ ಭೀಮ ಸಂಹಾರ ಮಾಡಿಯೇ ಬಿಟ್ಟ. ಮತ್ತು ಹೀಗೆ ಪರಯಾಶ್ರಿಯ ಅಭಾತ್ ಅಂತ ಹೇಳ್ತಾರೆ. ಹೀಗೆ ಅತ್ಯಂತ ಶ್ರೇಷ್ಠವಾದಂತಹ ಪರಯಾಶ್ರಿಯ, ಪರಯ ಅಂದರೆ ಶ್ರೇಷ್ಠವಾದಂತಹ, ಶ್ರಿಯ ಅಂದರೆ ಬೆಳಕಿನಿಂದ, ತೇಜಸ್ಸಿನಿಂದ. ಪರಯಾಶ್ರಿಯ ಅತ್ಯಂತ ಶ್ರೇಷ್ಠವಾದಂತಹ ತೇಜಸ್ಸಿನಿಂದ ಅಭಾತ್ ಚೆನ್ನಾಗಿ ವಿರಾಜಿಸ್ತಾ ಇದ್ದ, ತೇಜೋಮಯನಾಗಿ ಬೆಳಗುತ್ತಾ ಇದ್ದ ಭೀಮ ಎನ್ನುವುದನ್ನು ಹೇಳ್ತಾರೆ. ಅಧೀರ ಅನ್ನೋ ಒಂದು ಶಬ್ದವನ್ನು ನೆನಪಿಟ್ಕೊಳ್ಳಿ, ಮುಂದೆಯೂ ಕೂಡ ಬೇಕಾಗ್ತದೆ. ಧೃತರಾಷ್ಟ್ರನ ಮಕ್ಕಳು ಅಂದರೆ ಹಿರಿಯ ಮಕ್ಕಳಿ, ಅವನನ್ನು ಅನುಸರಿಸಿಕೊಂಡಿರುವಂತಹ ದುರಾತ್ಮರೇ ಎಲ್ಲರೂ. ಹಾಗೆ ಇರುವಾಗ ಅವರೆಲ್ಲರೂ ಅಧೀರರು. ಧೀರ ಅನ್ನೋ ಪದಕ್ಕೆ ಜ್ಞಾನಿ ಅಂತ ಅರ್ಥ. ಧೀ ಅಂದರೆ ಜ್ಞಾನ, ಬುದ್ಧಿ ಅಂತ ಒಂದರ್ಥ, ಧೀ ಅಂದರೆ ಬುದ್ಧಿ, ಜ್ಞಾನ ಎರಡು ಅರ್ಥವೂ ಉಂಟು. ಹೀಗೆ ಧೀರರು ಅಂದರೆ ಜ್ಞಾನಿಗಳು ಅಂತ ಅರ್ಥ, ಅಧೀರರು ಅಂದರೆ ಅಜ್ಞಾನಿಗಳು. ಅಜ್ಞಾನ ಪಿಂಡಗಳು ಧೃತರಾಷ್ಟ್ರನ ಮಕ್ಕಳು. ಅವನು ಸುಮ್ಮನೆ ಹೆಮ್ಮೆ ಪಟ್ಟುಕೊಂಡಿದ್ದು, ನನಗೆ ಮಗ ಇದ್ದಾನೆ ಅಂತ ಹೆಮ್ಮೆ ಪಟ್ಟುಕೊಂಡದ್ದು, ಕುರುಡು ವ್ಯಾಮೋಹ ಇದ್ದದ್ದು ಧೃತರಾಷ್ಟ್ರನಿಗೆ. ಆದರೆ ಎಲ್ಲರೂ ಮಹಾದುಷ್ಟರು, ಅಜ್ಞಾನಿಗಳ ಸಮೂಹ. ಎಲ್ಲರನ್ನು ಕೂಡ ಭೀಮ ಯಾವ ರಿಯಾಯಿತಿ ಕೊಡದೆ ಎಲ್ಲರನ್ನು ಕೂಡ ಕತ್ತರಿಸಿ ನಾಶಪಡಿಸಿ ಬಿಟ್ಟ. ಇಂಥದ್ದೊಂದು ಆ ದೊಡ್ಡ ಧರ್ಮಕ್ಷೇತ್ರದ ಯುದ್ಧದಲ್ಲಿ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಕೂಡ ನಾಶವಾಗಿ ಹೋದರು. ಅಂತಹ ಕಲಿಯನ್ನು ಭಂಜಿಸಿದಂತಹ ಮುಖ್ಯ ಪ್ರಭಂಜನ ಅವತಾರ ನಮ್ಮ ಭೀಮ. ಹೀಗೆ ಮಧ್ವವಿಜಯದಲ್ಲಿ ಭೀಮನ ಪರಾಕ್ರಮವನ್ನು ಬಾಯ್ತುಂಬ ಹೃತ್ಪೂರ್ವಕವಾಗಿ ನಮ್ಮ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಬ್ರಹ್ಮಾರ್ಪಣಮಸ್ತು.